ಓಕೆ. ಹಾ, ಹ್ಞೂ ನಮಸ್ಕಾರ. ಹ್ಞೂ ನಾನು ಶ್ರೀಧರ್ ಭಟ್. ಹ್ಞೂ ಹ್ಞೂ ರೈಟ್. ಸಿದ್ಧರ್ ಪೀಠ ಇದು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಅವರ ರೋಗಿ ಶಿವರಾಜನ್ ಅವರ ವಿದ್ಯಾರ್ಥಿ. ನಾನು ವಾಸಿಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ. ವಾಸಿಯೋಗವನ್ನು ಕಾಕಭೂಷುಂಡಿ ಮಹರ್ಷಿಗಳು ಹೇಳಿದಂತಹ ಈ ವಾಸಿಯೋಗದಲ್ಲಿ ಒಂದು 5 ರೀತಿಯ ಉಸಿರಾಟ ವಿಧಾನಗಳಿದೆ ಮತ್ತು ಪ್ರತ್ಯೇಕವಾದಂತಹ ಒಂದೊಂದು ದಿನಕ್ಕೆ ಒಂದೊಂದು ಪ್ರಾಣಾಯಾಮಗಳಿದೆ. ಅದು ಹೇಗೆ ಅಂತ ಹೇಳಿದರೆ, ಪ್ರಾಣಿಗಳ ರೀತಿಯಲ್ಲಿ ನಾವು ಉಸಿರಾಟ ಮಾಡಿ ನಮ್ಮ ಶರೀರದ ಆ ಸೂಕ್ಷ್ಮ ಶಕ್ತಿಯನ್ನು, ಅಂದರೆ ಯೋಗ ಸಿದ್ಧಿಯನ್ನು ಉಂಟು ಮಾಡುವುದು ಅದರ ಗುರಿ. ಇಲ್ಲಿ ಇದರಲ್ಲಿರುವಂತದ್ದು ನಾವು ಪಂಚಾಕ್ಷರ ಜಪವನ್ನು ಸೂಕ್ಷ್ಮ ಪಂಚಾಕ್ಷರ ಅಂತ ಕರಿತೇವೆ. ಆ ಪಂಚಾಕ್ಷರ ಜಪವನ್ನು ಉಪಯೋಗಿಸುವುದು. ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಬ್ರೀದಿಂಗ್. ಈಗ ಅದು ಪ್ರಾರಂಭದಲ್ಲಿ ಆ ಉಸಿರಾಟ ಕ್ರಿಯೆ ಪ್ರಾರಂಭ ಆಗುವುದು ನಾವು ಮೈಲ್ ಕೂತು ಅಂತ ಕರಿತೇವೆ. ಆ ಮೈಲ್ ಕೂತು ಆ ರೀತಿಯಲ್ಲಿ ಉಸಿರಾಟ ಮಾಡಿ ಅದಕ್ಕೆ ಒಂದೊಂದು ಬೀಜಾಕ್ಷರಗಳಿದೆ. ಇದು ವಜ್ರಾಸನದಲ್ಲಿ ಮಾಡುವಂತಹ ಒಂದು ಉಸಿರಾಟ. ಆ ಬೀಜಾಕ್ಷರವನ್ನು ಹೇಳುವುದು. ಮತ್ತೆ ನಾನು ಹೇಳಿದಂತಹ ಪಂಚಾಕ್ಷರ ವಾಸಿ ವಾಸಿ ಅಂತ ಹೇಳುವಂಥದ್ದು, ವಾಸಿಮಯನ ಅಂತ ಓಂ ಹೇಳುವಂಥದ್ದು. ಓಂ ನಮಃ ಶಿವಾಯವನ್ನು ಅಂದ್ರೆ ನಾವು ಉಸಿರಾಟ ಮಾಡುವಾಗ ನಮ್ಮ ವಾಸಿ ಅಂತ ಹೇಳುವಂತಹ ಒಂದು ಕ್ರಿಯೆಗಳು ಉಸಿರು ತೆಗೆಯುವಾಗ ಮತ್ತು ಬಿಡುವಾಗ ಆಗ್ತದೆ. ಅದು ಯಾವ ರೀತಿ ಪ್ರಯೋಜನ ಆಗ್ತದೆ ಅಂತ ಹೇಳಿ ನಾನು ಅಭ್ಯಾಸ ಮಾಡಿದ್ದೇನೆ. ಅದನ್ನು ನಿಮ್ಮಲ್ಲಿ ಹಂಚಲಿಕ್ಕೆ ನಾನು ಇಷ್ಟಪಡ್ತೇನೆ. 1ನೇ ದಿನ ನಾವು ಮೈಲ್ ಕೂತು ಅಂತ ಕರಿತೇವೆ. ಮೈಲ್ ಅಂದ್ರೆ ನಮ್ಗೆ ಗೊತ್ತುಂಟಲ್ಲ, ಯಾವುದು ನವಿಲು ಯಾವ ರೀತಿಯಲ್ಲಿ ಉಸಿರಾಟ ಮಾಡ್ತದೆ. ನಾವು ನವಿಲನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೀಜಾಕ್ಷರಗಳು ಇದೆ. ಆ ಪ್ರತ್ಯೇಕ ಬೀಜಾಕ್ಷರಗಳನ್ನು ಹೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಈ ಯೋಗ ಸಿದ್ಧಿಗಳು ಉಂಟಾಗ್ತದೆ. ಕೆಲವು ವಿಶೇಷ ಅನುಭವಗಳು ನಮಗೆ ಅನುಭವಕ್ಕೆ ಬರ್ತದೆ. ಒಂದು ಆರೋಗ್ಯ ವೃದ್ಧಿ ಆಗ್ತದೆ, ಯೋಗ ಸಿದ್ಧಿ ಬರ್ತದೆ. ಅದರ ಜೊತೆಯಲ್ಲಿ ವಿಶೇಷವಾದಂತಹ ದೃಶ್ಯಗಳು ನಮಗೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅದು 1ನೇ ದಿನ ಆರೋಗ್ಯ ವೃದ್ಧಿ ಆಗ್ತದೆ. 2ನೇ ದಿನ ಉಸಿರಾಟದಲ್ಲಿ ಸಮತೋಲನ ಉಂಟಾಗ್ತದೆ. ಅಂದ್ರೆ ನಮ್ಮ ಈ ಉಸಿರಾಟ ಉಂಟಲ್ಲ, ನಾವು ವೇಗವಾಗಿ ಉಸಿರಾಟ ಮಾಡಬಾರದು. ಬಹಳ ನಿಧಾನವಾಗಿ ಉಸಿರಾಟ ಮಾಡಿದ ಕೂಡಲೇ ಆ ನಿಧಾನವಾದ ಉಸಿರಾಟದಿಂದ ನಮ್ಮ ಶರೀರದಲ್ಲಿ ಶಕ್ತಿ ಸಂಚಯನ ಆಗ್ತದೆ. ಮತ್ತೆ ಇದೆಲ್ಲವನ್ನು ಮಂಡೂಕಾಸನದಲ್ಲಿ ಮಾಡುದು. ಮಂಡೂಕಾಸನ ಅಂತ ಹೇಳಿ ನಮ್ಗೆ ಗೊತ್ತುಂಟಲ್ಲ, ಆ ಆಸನದಲ್ಲಿ ಮಾಡುದು. ನಮಗೇನಾಗ್ತದೆ, ಈ 2ನೇ ದಿನ ಅದು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು. ಆ ನಂತರ ಇದರಿಂದ 2ನೇ ದಿನದ ರೀತಿಯಲ್ಲಿ ಉಸಿರಾಟ ಮಾಡುವುದರಿಂದ ನಮಗೆ ನಮ್ಮ ಮಾನಸಿಕ ಶಕ್ತಿ ಅಭಿವೃದ್ಧಿ ಆಗ್ತದೆ. ಇದು 2ನೇ ದಿನದಿಂದ ನನ್ನ ಆದಂತ ಅನುಭವ. ಇನ್ನು 3ನೇ ದಿನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಆಸನವನ್ನು ಉಸಿರಾಟ ವಿಧಾನವನ್ನು ಹೆಚ್ಚು ಸೇರಿಸ್ತೇವೆ. ಕೂಕು ಡ್ಯಾನ್ಸ್ ಅಂತ ಕರಿತೇವೆ. ಅಂದ್ರೆ ಯಾವ ರೀತಿಯಲ್ಲಿ ಕಾಗೆ ಡ್ಯಾನ್ಸ್ ಮಾಡ್ತದೆ, ಹಿಂದೆ ಮುಂದಕ್ಕೆ ಹೋಗ್ತದಲ್ಲ. ಇದರಿಂದ ವಾಸಿಯೋಗದ ದರ್ಶನಗಳು ಉಂಟಾಗ್ತದೆ. ಬೇರೆ ಬೇರೆ ರೀತಿಯ ಅನುಭವಗಳು ನಮ್ಮ ಅನುಭವಕ್ಕೆ ಬರ್ತದೆ. ವಿಚಿತ್ರ ರೀತಿಯ ಅನುಭವಗಳು ಬರ್ತದೆ. ಇದು 3ನೇ ದಿನ. ನಾನು ಹೇಳಿದ್ದೇನೆ, ವಿಚಿತ್ರ ರೀತಿಯ ನಮ್ಮ ಮನಸ್ಸಿಗೆ ಬೇರೆ ಬೇರೆ ದೃಶ್ಯಗಳು ಕಾಣ್ಲಿಕ್ಕೆ ಬರ್ತದೆ. 3ನೇ ದಿನ. ಇನ್ನು 4ನೇ ದಿನ ಒಂದೊಂದು ದಿನಕ್ಕೆ ಒಂದೊಂದು ಉಸಿರಾಟ ವಿಧಾನಗಳನ್ನು ಸೇರಿಸುವಂಥದ್ದು. ಕೂರ್ಮ ಬ್ರೀದಿಂಗ್ ಇರ್ತದೆ 4ನೇ ದಿನ, ಕೂರ್ಮ ಬ್ರೀದಿಂಗ್. ಆದ್ರೆ ಇದರಲ್ಲಿ ಗಮನಿಸಬೇಕಾದ್ದು, ಕುಯಿಲ್ ಕೂತು ಅಂತ ಕರಿತೇವೆ, ಮೈಲ್ ಕೂತು ಅಂತ ಕರಿತೇವೆ, ಹಾಗೆ ಕೂರ್ಮ ಬ್ರೀದಿಂಗ್. ಈ 3 ಬ್ರೀದಿಂಗ್ ಅನ್ನು ಉಸಿರಾಟ ಕ್ರಿಯೆಯನ್ನು ಮಾಡಬೇಕು. ಇದರಿಂದ ಏನಾಗ್ತದೆ, ನಮಗೆ ನಮ್ಮ ಶಕ್ತಿಯನ್ನು ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಸಾಮರ್ಥ್ಯ ಬರ್ತದೆ. ಅದು ಮಾತ್ರ ನಮ್ಮ ಮನಸ್ಸಿಗಿರುವಂತಹ ಏನು ಸಿದ್ಧರೋಗ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ತಾರೆ, ಅಂತ ಒಂದು ವಿಚಿತ್ರವಾದಂತಹ ಅನುಭವ ಬರ್ತದೆ. ಇದು 4ನೇ ದಿನ. ಇನ್ನು 5ನೇ ದಿನ ಅಂತ ಹೇಳಿದ್ರೆ ನಾವು
12 ಇಂಚ್ ಬ್ರೀದಿಂಗ್ ಅಂತ ಹೇಳುವಂತಹ ಒಂದು ವಿಧಾನ. ಅಂದ್ರೆ ಈ ರೀತಿಯ ಉದ್ಧಾನದಲ್ಲಿ ಈ ಒಂದೊಂದು ಉಸಿರಾಟವನ್ನು ಶ್ವಾಸವನ್ನು ತೆಗೆದು ಹೊರಗೆ ಬಿಡುವಂತಹ ಒಂದು ಕ್ರಮ, ಅಂದ್ರೆ ನಾವು ಎಷ್ಟು ನಿಧಾನವಾಗಿ ಉಸಿರಾಟವನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು. 5ನೇ ದಿನದ ಉಸಿರಾಟ ವಿಧಾನದಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ವಿಶೇಷ, ನಾನು ಆಗ ಹೇಳಿದಾಗ ದೃಶ್ಯಗಳು, ಪೃಥ್ವಿ ತತ್ವ ನಮ್ಮ ಶರೀರದಲ್ಲಿ ಜಾಗೃತ ಆಗ್ತದೆ. ಆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಎಲ್ಲ ದಶವಾಯುಗಳು ಜಾಗೃತಿ ಆಗ್ತದೆ. ಯಾವ ತತ್ವಕ್ಕೆ ಸಂಬಂಧಪಟ್ಟಂತಹ ಇದು ಹೆಚ್ಚು ಸಿಗ್ತದೆ ಅದು ನಮಗೆ ಗೋಚರ ಆಗ್ತದೆ, ನಮ್ಮ ಕಣ್ಣಿಗೆ, ಆಂತರಿಕ ಕಣ್ಣಿಗೆ ಗೋಚರ ಆಗ್ತದೆ. ಇನ್ನು 6ನೇ ದಿನ ವಿಧಾನದಲ್ಲಿ ನಾವೇನ್ ಮಾಡ್ತೇವೆ, ವಜ್ರಾಸನದಲ್ಲಿ ಒಂದು ಲಯನ್ ಪೋಸ್ ಅಂತ ಹೇಳುವಂತಹ ಒಂದು, ಅದು ಹೇಳಿದ್ರೆ ನಾವು ಖಂಡದ್ವಾರ ಬ್ರೀದಿಂಗ್ ಅಂತ ಕರಿತೇವೆ. ನಾವು ಉಸಿರನ್ನು ತೆಗೆದು ಒಳಗೆ ತೆಗೆದು ಹೊರಗೆ ಬಿಡುವಾಗ ಒಂದು ಶಬ್ದ ಮಾಡಿ ಬಿಡುತ್ತೇವೆ. ಆ ಖಂಡದ್ವಾರ ಬ್ರೀದಿಂಗ್ ನಲ್ಲಿ ನಮ್ಮ ಸ್ವರ ಗಂಟಲಿನ, ನಮ್ಮ ಸ್ವರ ಇಂಪಾಗ್ತಾ ಹೋಗ್ತದೆ, ನಮ್ಮ ಸ್ವರಕ್ಕೆ ಒಂದು ಮಾಧುರ್ಯ ಬರ್ತದೆ. ಹಾಗೆ ಅದು 6ನೇ ದಿನ. ಇನ್ನು 7ನೇ ದಿನ ಅದು ಡಾಗ್ ಬ್ರೀದಿಂಗ್ ಅಂತ ಕರಿತೇವೆ ನಾವು. ನಿಮಿಲಿ ಕೂತು ಅಂತ ತಮಿಳು ಭಾಷೆಯಲ್ಲಿ ಹೇಳ್ತಾರೆ. ಅದನ್ನು ಉಸಿರಾಟ ಮಾಡಿದಾಗ, ಈಗ ನಾಯಿ ಯಾವ ರೀತಿಯಲ್ಲಿ ಉಸಿರಾಟ ಮಾಡ್ತದೆ ಅಂತ ನಾವು ಗೊತ್ತುಂಟಲ್ಲ, ನಾಯಿ ತುಂಬಾ ವೇಗವಾಗಿ ಆಟ ಆಡುವಾಗ, ಓಡುವಾಗೆಲ್ಲ ಅದು ಉಸಿರಾಟ ಮಾಡುವ ವಿಧಾನದಲ್ಲಿ ಉಸಿರಾಟ ಮಾಡಿದ್ರೆ ಅದ್ಭುತವಾದಂತಹ ಯೋಗ ಸಿದ್ಧಿಗಳಿಗೆ, ಅಂದ್ರೆ ನಾವೊಂದು ಬೇರೆ ಲೋಕದಲ್ಲಿದ್ದೇವೆ ಅಂತ ಹೇಳಿ ಅಂತಹ ಒಂದು ಅನುಭವ ಆಗ್ತದೆ. ಇದು 8ನೇ ದಿನ. ಅಂದ್ರೆ ನಾನು ಹೇಳಿದ್ದೇನೆ, ಒಂದೊಂದು ದಿವಸಕ್ಕೆ ಒಂದೊಂದು ಉಸಿರಾಟವನ್ನು ಸೇರಿಸ್ತಾ ಹೋಗುದು, ಎಲ್ಲವನ್ನು ಮಾಡೋದು. ಹಾಗೆ 8ನೇ ದಿನಕ್ಕೆ ಬರುವಾಗ ಸರ್ಪ ಕೂತು ಅಂತ ಹೇಳ್ತೇವೆ ನಾವು. ಈ ಭುಜಂಗಾಸನದಲ್ಲಿ ಸ್ವಾಭಾವಿಕವಾಗಿ ಹಾವು, ನಾಗ ಹೇಗೆ ಉಸಿರಾಟ ಮಾಡ್ತದೆ, ಮಾತ್ರ ಅಲ್ಲ, ಆ ಉಸಿರಾಟದಿಂದ ಅದರ ವರ್ಷ ಎಷ್ಟು ಸ್ವಾಭಾವಿಕ